ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 17ನೇ ವಾಕ್ಯ. ಕ್ಷಣ ಮಾತ್ರವಿರುವ ನಮ್ಮ ಹಗುರವಾದ ಸಂಕಟವು ಅತ್ಯಧಿಕವಾದ ಪ್ರತಿಫಲವನ್ನು ಉಂಟು ಮಾಡಿ ನಮಗೆ ನಿರಂತರವಾಗಿರುವ ಗೌರವವಾದ ಪ್ರಭಾವವನ್ನು ದೊರಕಿಸುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕ್ಷಣ ಮಾತ್ರವಿರುವ ನಮ್ಮ ಹಗುರವಾದ ಎಲ್ಲಾ ಸಂಕಟ, ಕಷ್ಟ, ನಷ್ಟಗಳು ನಮಗೆ ಅತ್ಯಧಿಕವಾದ ಪ್ರಭಾವವನ್ನು ಉಂಟು ಮಾಡುವಂತದ್ದಾಗಿದೆ. ಆ ಪ್ರಭಾವವೇ ನಿತ್ಯತ್ವವು. ಆ ಎಲ್ಲಾ ಸಂಕಟಗಳ ನಿಮಿತ್ತವಾಗಿ ನಾವು ಕೊರತೆ ಪಡದೆ, ದೇವರ ಮೇಲೆ ಗುಣಗುಟ್ಟದೆ, ನಾವು ದೇವರಲ್ಲಿ ನೆಲೆಯಾಗಿ ನಿಲ್ಲುವವರಾಗಿರೋಣ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನಾದ ತಂದೆಯೇ, ನಿಮಗೆ ಸ್ತೋತ್ರ ಅಪ್ಪ. ಎಲ್ಲಾ ಸಂಕಟಗಳಲ್ಲಿಯೂ ಕರ್ತನೆ, ನೀವು ತಾನೇ ಸ್ವಾಮಿ, ನಾವು ಕೊರತೆ ಪಡದಂತೆ ಕರ್ತನೆ ಕಾಯ್ದು ಕಾಪಾಡಿ ನಮ್ಮನ್ನ ನಿತ್ಯತ್ವಕ್ಕೆ ಸೇರಿಸುವ ತನಕವೂ ಕರ್ತನೆ ನಮ್ಮ ಜವಾಬ್ದಾರಿಯನ್ನು ನೀವು ಹೊತ್ತು ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.